ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆಧ್ಯಾತ್ಮಿಕ ಕಥೆಗಳು, 3 ಮಹಾನ್ ಕಥೆಗಳ ನಿರೂಪಣೆ. ಅಮರ ಕಥೆ, ಸತ್ಯನಾರಾಯಣನ ಕಥೆ, 3ನೇ ನೇತ್ರ ಕಥೆ. ಇಂದು ನಾವು ಶಿವಬಾಬಾರವರ ಮುರಳಿಯಲ್ಲಿ ತಿಳಿಸಿದ 3 ಮಹಾನ್ ಕಥೆಗಳ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿದುಕೊಳ್ಳೋಣ. ಈ 3 ಕಥೆಗಳು ಕೇವಲ ಕಥೆಗಳಲ್ಲ, ಇವು ಮಾನವನನ್ನು ದೇವತೆಯನ್ನಾಗಿ ಮಾಡುವ ಜ್ಞಾನ ರತ್ನಗಳಾಗಿವೆ. ಮೊದಲನೇ ಕಥೆ ಅಮರ ಕಥೆ. ಒಂದು ಕಾಲದಲ್ಲಿ ಆತ್ಮ ತನ್ನ ನಿಜವಾದ ಸ್ವರೂಪವನ್ನು ಮರೆತು ದೇಹಾಭಿಮಾನದಲ್ಲಿ ಸಿಲುಕಿಕೊಂಡಿತು. ದುಃಖ, ಚಿಂತೆ, ಭಯ ಮತ್ತು ಅಶಾಂತಿ ಜೀವನವನ್ನು ಆವರಿಸಿತು. ಆಗ ಕರುಣಾಮಯ ತಂದೆ ಶಿವಬಾಬಾ ಭೂಮಿಗೆ ಬಂದರು. ಅವರು ಹೇಳಿದರು, ಮಕ್ಕಳೇ, ನೀವು ದೇಹವಲ್ಲ, ನೀವು ಅಮರ ಆತ್ಮರು. ಈ ಒಂದು ಸತ್ಯವು ಆತ್ಮದ ಜೀವನವನ್ನೇ ಬದಲಾಯಿಸಿತು. ಆತ್ಮಕ್ಕೆ ತಿಳಿಯಿತು, ನಾನು ಹುಟ್ಟುವುದಿಲ್ಲ, ನಾನು ಸಾಯುವುದಿಲ್ಲ, ನಾನು ಶಾಶ್ವತ ಆತ್ಮ. ಈ ಜ್ಞಾನದಿಂದ ಆತ್ಮ ಮೃತ್ಯು ಭಯದಿಂದ ಮುಕ್ತವಾಯಿತು. ಆದ್ದರಿಂದ ಇದನ್ನು ಅಮರ ಕಥೆ ಎಂದು ಕರೆಯುತ್ತಾರೆ. ಸಂದೇಶ: ತನ್ನನ್ನು ಆತ್ಮ ಎಂದು ಅರಿತವನು ಅಮರನಾಗುತ್ತಾನೆ. ಎರಡನೇ ಕಥೆ ಸತ್ಯನಾರಾಯಣ ಕಥೆ. ಸತ್ಯನಾರಾಯಣ ಎಂದರೆ ಸತ್ಯ ಸ್ವರೂಪ ಶಿವಬಾಬಾ. ಕಲಿಯುಗದಲ್ಲಿ ಮನುಷ್ಯನು ಅಸತ್ಯ, ದುಃಖ ಮತ್ತು ವಿಕಾರಗಳಲ್ಲಿ ಸಿಲುಕಿದ್ದಾನೆ. ಆಗ ಶಿವಬಾಬಾ ಬಂದು ಹೇಳುತ್ತಾರೆ, ಸತ್ಯವನ್ನು ಅಳವಡಿಸಿಕೊಳ್ಳಿ. ಸತ್ಯ ಚಿಂತನೆ, ಸತ್ಯ ವಾಣಿ ಹಾಗೂ ಸತ್ಯ ಕರ್ಮ. ಇವುಗಳಿಂದ ಆತ್ಮ ಪುನಃ ಪವಿತ್ರವಾಗುತ್ತದೆ. ನಂತರ ಅದೇ ಆತ್ಮ ಸ್ವರ್ಗದಲ್ಲಿ ಲಕ್ಷ್ಮೀ ನಾರಾಯಣನ ಪದವಿಯನ್ನು ಪಡೆಯುತ್ತದೆ. ಆದ್ದರಿಂದ ಇದನ್ನು ಸತ್ಯನಾರಾಯಣ ಕಥೆ ಎಂದು ಕರೆಯುತ್ತಾರೆ. ಸಂದೇಶ: ಸತ್ಯ ತಂದೆಯ ಶ್ರೀಮತವನ್ನು ಅನುಸರಿಸುವವನೇ ನಾರಾಯಣನಾಗುತ್ತಾನೆ. 3ನೇ ಕಥೆ 3ನೇ ನೇತ್ರ ಕಥೆ. ಒಬ್ಬ ಮನುಷ್ಯನಿಗೆ 2 ಕಣ್ಣುಗಳಿದ್ದರೂ ಸತ್ಯವನ್ನು ನೋಡಲು ಸಾಧ್ಯವಾಗಲಿಲ್ಲ. ಅವನು ಕೇಳಿದ, ನಾನು ಯಾರು? ನನ್ನ ತಂದೆ ಯಾರು? ಈ ಸೃಷ್ಟಿಯ ರಹಸ್ಯವೇನು?
ಆಗ ಜ್ಞಾನ ಸಾಗರ ಶಿವಬಾಬಾ ಬಂದು ಜ್ಞಾನದ ಮೂರನೇ ನೇತ್ರವನ್ನು ತೆರೆದರು. ಆತ್ಮಕ್ಕೆ ತಿಳಿಯಿತು, ನಾನು ಆತ್ಮ, ಪರಮಾತ್ಮ ಶಿವನು ನನ್ನ ತಂದೆ. 84 ಜನ್ಮಗಳ ಚಕ್ರ ನಡೆಯುತ್ತಿದೆ. ಸತ್ಯುಗದಿಂದ ಕಲಿಯುಗದವರೆಗೆ ಸೃಷ್ಟಿ ನಾಟಕ ನಡೆಯುತ್ತಿದೆ. ಈ ಜ್ಞಾನದಿಂದ ಅಜ್ಞಾನದ ಕತ್ತಲೆ ದೂರವಾಯಿತು. ಆತ್ಮ ತ್ರಿಕಾಲದರ್ಶಿಯಾಯಿತು. ಸಂದೇಶ: ಜ್ಞಾನದ ಮೂರನೇ ನೇತ್ರವೇ ನಿಜವಾದ ದಿವ್ಯ ದೃಷ್ಟಿಯಾಗಿದೆ. 3 ಕಥೆಗಳ ಸಾರ: ಅಮರ ಕಥೆ, ನಾನು ಅಮರ ಆತ್ಮ. ಸತ್ಯನಾರಾಯಣನ ಕಥೆ, ಸತ್ಯವನ್ನು ಅನುಸರಿಸಿ ನಾರಾಯಣನಾಗು. ಮೂರನೇ ನೇತ್ರ ಕಥೆ, ಜ್ಞಾನದಿಂದ ತ್ರಿಕಾಲದರ್ಶಿಯಾಗು. ಅಂತಿಮ ಸಂದೇಶ: ಅಮರ ಕಥೆ ಆತ್ಮವನ್ನು ಜಾಗೃತಗೊಳಿಸುತ್ತದೆ. ಸತ್ಯನಾರಾಯಣನ ಕಥೆ ಆತ್ಮವನ್ನು ಶ್ರೇಷ್ಠಗೊಳಿಸುತ್ತದೆ. ಮೂರನೇ ನೇತ್ರ ಕಥೆ ಆತ್ಮವನ್ನು ಜ್ಞಾನವಂತಗೊಳಿಸುತ್ತದೆ. ಈ 3 ಕಥೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಆತ್ಮವು ಸ್ವರ್ಗದ ವಾರಸುದಾರನಾಗುತ್ತಾನೆ. ಅಮರ ಕಥೆ, ಸತ್ಯನಾರಾಯಣ ಕಥೆ, ಮೂರನೇ ನೇತ್ರ ಕಥೆ, ಈ ಮುರಳಿಯ ಮಹಾರಹಸ್ಯ. ಅಮರ ಕಥೆ ಇದು ಸಾಮಾನ್ಯ ಕಥೆಯಲ್ಲ. ಇದು ಮೃತ್ಯು ಲೋಕದಿಂದ ಅಮರಪುರಿಗೆ ಹೋಗುವ ಕಥೆ. ಅಮರನಾಥನಾದ ಶಿವಬಾಬಾ ಬಂದು ಹೇಳುತ್ತಾರೆ, ಮಕ್ಕಳೇ, ನೀವು ಆತ್ಮರು, ಅಮರರು. ಈ ಜ್ಞಾನವನ್ನು ಕೇಳಿ ಆತ್ಮವು ದುಃಖ, ಭಯ ಮತ್ತು ಮೃತ್ಯುವಿನ ಬಂಧನದಿಂದ ಮುಕ್ತವಾಗುತ್ತದೆ. ಫಲ: ಸ್ವರ್ಗದ ವಾರಸುದಾರಿಕೆ. ಸತ್ಯನಾರಾಯಣನ ಕಥೆ. ಸತ್ಯನಾರಾಯಣ ಎಂದರೆ ಸತ್ಯ ತಂದೆ ಶಿವಬಾಬಾ. ಸತ್ಯ ತಂದೆಯ ಶ್ರೀಮತವನ್ನು ಅನುಸರಿಸಿದಾಗ ಸತ್ಯ ಚಿಂತನೆ, ಸತ್ಯ ಮಾತು, ಸತ್ಯ ಕರ್ಮ, ಜೀವನದಲ್ಲಿ ಬರುತ್ತದೆ. ಇದು ಸ್ವರ್ಗದ ರಾಜಧಾನಿಯನ್ನು ಪಡೆಯುವ ಕಥೆಯಾಗಿದೆ. ಫಲ: ನರನಿಂದ ನಾರಾಯಣರಾಗುವುದು. ಮೂರನೇ ನೇತ್ರ ಕಥೆ. ಮೂರನೇ ನೇತ್ರ ಎಂದರೆ ಕಣ್ಣಲ್ಲ, ಜ್ಞಾನದ ದಿವ್ಯ ದೃಷ್ಟಿ. ಶಿವಬಾಬಾ ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರವನ್ನು ಕೊಡುತ್ತಾರೆ.
ಆಗ ನಾವು ತಿಳಿಯುತ್ತೇವೆ, ನಾನು ಯಾರು, ಪರಮಾತ್ಮ ಯಾರು, 84 ಜನ್ಮಗಳ ರಹಸ್ಯ ಏನು, 3 ಲೋಕಗಳ ರಹಸ್ಯ ಏನು, ಅಜ್ಞಾನ ಕತ್ತಲೆ ದೂರವಾಗಿ ಜ್ಞಾನದ ಬೆಳಕು ಬರುತ್ತದೆ. ಫಲ ತ್ರಿಕಾಲದರ್ಶಿ ಸ್ಥಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ.